ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಧಾರವಾಡಕ್ಕೆ ಇವತ್ತು ನಾನು ಭೇಟಿ ಮಾಡಿದ್ದೆ. ಧಾರವಾಡದಲ್ಲಿ ಹುಡುಗರು ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂತಂದರೆ, ಸರ್ಕಾರಕ್ಕೆ ನಿಮಗೆ ನಿಜವಾಗ್ಲೂ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ಎಷ್ಟು ಹೋರಾಟ ಮಾಡ್ತಿದ್ದೀವಿ. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಯಾವ ರೀತಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂತಂದರೆ ನೀವೇ ನೋಡಿ ಒಂದ್ಸತಿ ಕಣ್ಣಾರೆ. ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಮನೆಯೆಲ್ಲ ಬಿಟ್ಟು ಇಲ್ಲಿ ಅಪ್ಪ ಅಮ್ಮಂಗೆ ಮುಖ ತೋರ್ಸೋಕ್ಕಾಗ್ತಿಲ್ಲ. ವಾಪಸ್ಸು ಇಲ್ಲಿ ವಯೋಮಿತಿ ಜಾಸ್ತಿ ಆಗ್ತಾಯಿದೆ. ವಯೋಮಿತಿ ಕೊಟ್ಟಿಲ್ಲ. ರಾಜ್ಯದಲ್ಲಿ ಸುಮಾರು 5-6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ಲೈಬ್ರರಿ ಫೀಸ್ ಪೇ ಮಾಡೋಕ್ಕೆ ದುಡ್ಡಿಲ್ಲ, ಊಟಕ್ಕೆ ದುಡ್ಡಿಲ್ಲ, ರೂಮ್ ರೆಂಟ್ ಪೇ ಮಾಡೋಕ್ಕೆ ದುಡ್ಡಿಲ್ಲ, PG ದುಡ್ಡು ಕಟ್ಟಕ್ಕೆ ದುಡ್ಡಿಲ್ಲ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗೋದಕ್ಕೆ ದುಡ್ಡಿಲ್ಲ, ಮತ್ತು ಟೆಸ್ಟ್ ಸೀರೀಸ್ ತೊಗೊಳೋದಕ್ಕೂ ದುಡ್ಡಿಲ್ಲ. ಅಷ್ಟು ಕಷ್ಟಪಟ್ಟು ಇಲ್ಲಿ ಧಾರವಾಡದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡೋಣ ಬನ್ನಿ, ಇಲ್ಲೇ ಪಾರ್ಕಲ್ಲಿ ಕೂತ್ಕೊಂಡು ಎಷ್ಟು ನೀಟಾಗಿ ಚರ್ಚೆ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಈ ವಿದ್ಯಾರ್ಥಿಗಳು ಕೂಗು ಯಾಕೆ ಅರ್ಥ ಆಗ್ತಾಯಿಲ್ಲ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಬನ್ನಿ ಇಲ್ಲಿ ನೋಡಿ, ಗ್ರೂಪ್ ಡಿಸ್ಕಷನ್ ಯಾವ ರೀತಿ ಮಾಡ್ತಿದ್ದಾರೆ. ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳು ನೋಡಿ, ಡಿಸ್ಕಷನ್ ಇಷ್ಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಹೋದ್ರೂ ಯಾವುದೇ ಒಂದು ನೋಟಿಫಿಕೇಶನ್ ಆಗ್ತಾ ಇಲ್ಲ. ಇಲ್ಲಿ ಇಷ್ಟು ಕಷ್ಟಪಟ್ಟು ನೀವು ಓದ್ತಾ ಇದ್ರೆ ಅಲ್ಲಿ ನೋಟಿಫಿಕೇಶನ್ ಆಗ್ತೀರಾ? ಎಷ್ಟೇ ಓದಿದ್ರು ಸರ್ಕಾರ ಏನು ಮಾಡ್ಬೇಕು ಹೇಳಿ? ಸರ್ಕಾರ ಏನು ಮಾಡಬೇಕು? ನೋಟಿಫಿಕೇಶನ್ಸ್ ಮಾಡಬೇಕಲ್ವಾ? ಇಷ್ಟೆಲ್ಲ ಬಂದು ನೀವು ಇಷ್ಟು ಡೆಡಿಕೇಶನ್ ಮಾಡ್ತಿದ್ದೀರದು ನಿದ್ದೆ, ಲೈಬ್ರರಿ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತ ನೀವು ಬಂದಿದ್ದೀರಾ? ಕರೆಕ್ಟ್ ಅಲ್ವಾ? ಇಲ್ಲ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಲೈಬ್ರರಿ ಇವ್ರು ನಿದ್ದೆ ಮಾಡೋದಕ್ಕೂ, ಲೈಬ್ರರಿ ಕೂತ್ಕೊಂಡು ನಿದ್ದೆ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ಬಂದು ಪಾರ್ಕಲ್ಲಿ ಕೂತ್ಕೊಂಡು ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಕೂಗು ಸರ್ಕಾರಕ್ಕೆ ಯಾಕೆ ಕೇಳಿಸ್ತಾ ಇಲ್ಲ? 5 ವರ್ಷದಿಂದ ಯಾವ್ದಾದ್ರು ನೋಟಿಫಿಕೇಶನ್ ಆಗಿದ್ಯಾ? ಇಲ್ಲಿ ನೀವು ಇಷ್ಟು ಕಷ್ಟಪಟ್ಟು ಓದ್ತಾ ಇದ್ರ. ಒಂದು PC ನೋಟಿಫಿಕೇಶನ್ ಆಗಿ 3-4 ವರ್ಷ ಆಯ್ತು. PSI ನೋಟಿಫಿಕೇಶನ್ ಆಗಿ 5-6 ವರ್ಷ ಆಯ್ತು. ಒಂದು FD ST ನೋಟಿಫಿಕೇಶನ್ ಆಗಿ 7-8 ವರ್ಷ ಆಯ್ತು. ಆಯ್ತಾ ಇಲ್ವಾ? ಟೀಚರ್ಸ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದೆ. ಏನಾದ್ರು ನೋಟಿಫಿಕೇಶನ್ ಆಗಿದ್ಯಾ? 70,727 ಹುದ್ದೆ. ಆ ಶಿಕ್ಷಣ ಸಚಿವರಿದ್ದಾರೆ ಮಧು ಬಂಗಾರಪ್ಪ ಅವರು ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ಒಂದಿನ 55,000 ಅಂತಾರೆ, ನಾಳೆ 10,000 ವೇಕೆನ್ಸಿ ಇದೆ ಅಂತಾಳೆ, ಇಲ್ಲಿ ಮತ್ತೆ ನಾಳೆ 15,000 ವೇಕೆನ್ಸಿ ಇದೆ ಅಂತ ಹೇಳ್ತಾರೆ. ಈಗ ಮೊನ್ನೆ ಏನೋ 20,000 ಅಂತ ಹೇಳಿದ್ದಾರೆ. ಇನ್ನೊಂದು 2 ದಿವಸ ಹೋದ್ರೆ 30,000 ಅಂತ ಹೇಳ್ಬೋದನ್ನ. ಹಿಂಗೆಲ್ಲ ಮಾಡಿದ್ರೆ ಎಷ್ಟು ಸರ್ಕಾರದಲ್ಲಿ ಯಾವ ಮಿನಿಸ್ಟರ್ಸು ಅರ್ಥ ಮಾಡ್ಕೊಂತ ಇಲ್ಲ ವಿದ್ಯಾರ್ಥಿಗಳು ಕಷ್ಟ. ಇಲ್ಲಿ ನಾನು ಧಾರವಾಡದಾಗ ನೋಡ್ದಂಗೆ ಏನಿಲ್ಲ ಅಂದ್ರೂ ಕಡಿಮೆ ಅಂದ್ರೆ ಒಂದು 50,000 ವಿದ್ಯಾರ್ಥಿಗಳು ಇದಾರ ಇಲ್ವಾ? ಕನಿಷ್ಠ 50,000 ವಿದ್ಯಾರ್ಥಿಗಳು ಇಲ್ಲಿ ಧಾರವಾಡದಲ್ಲಿ ಕಷ್ಟಪಟ್ಟು ಓದ್ತಾ ಇದಾರೆ. ಸರ್ಕಾರಕ್ಕೇನು ಕಿವಿ ಇದ್ರು ಕೇಳಿಸ್ಕೊಂತ ಇಲ್ಲ, ಅವರು ಕಣ್ಣಿದ್ರು ಕಾಣಿಸ್ತಾ ಇಲ್ಲ ಅವರಿಗೆ. ಆ ರೀತಿ ಪರಿಸ್ಥಿತಿ ಆಗಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 7,76,386 ಹುದ್ದೆ ಖಾಲಿ ಇದಾವೆ ಇಲ್ಲ 43 ಡಿಪಾರ್ಟ್ಮೆಂಟ್ ಇಂದ. ಇಷ್ಟು ಇದ್ರು ಹುದ್ದೆ ಖಾಲಿ ಇದ್ರು ಸರ್ಕಾರ ಯಾಕೆ ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ? ಇವತ್ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಹೇಳ್ಕೊಂತಾನೆ ಬರ್ತಿದ್ದಾರೆ. ವಯೋಮಿತಿ ಏನಕ್ಕೆ ಕೇಳ್ತಾ ಇದಾರೆ ವಿದ್ಯಾರ್ಥಿಗಳು? ಲಾಸ್ಟ್ 5-6 ವರ್ಷದಿಂದ ನೋಟಿಫಿಕೇಶನ್ಸ್ ಆಗಿಲ್ಲ ಅಂತ ವಯೋಮಿತಿ ಕೇಳ್ತಾ ಇರೋದು. ಇವತ್ತಿಲ್ಲಿ ಒಂದ್ ಟೈಮ್ ಊಟಕ್ಕೂ ಕಷ್ಟ ಆಗ್ತಾ ಇದೆ, ರೂಮ್ ರೆಂಟ್ ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ? ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಪಾಪ ಅಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಲೈಬ್ರರೀಸ್ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಈ ಒಂದು ಎಕೋ ಸಿಸ್ಟಮ್ಗೆ ತೊಂದರೆ ಆಗ್ತಾ ಇಲ್ವಾ? ಆಗ್ತಾ ಇದೆಯಲ್ವಾ? ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ, ಇಷ್ಟೆಲ್ಲ ಕಷ್ಟಪಟ್ಟು ಓದೋರ್ಗೆ ವಿದ್ಯಾರ್ಥಿಗಳು, ನೀವು ನಿಜವಾಗ್ಲೂ ನೀವು ಮಾನವೀಯತೆ ಅನ್ನೋದು ಇದ್ರೆ ಸರ್ಕಾರಕ್ಕೆ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ. ಯಾಕೆಂದ್ರೆ ಇದು ನೀವು ಎಷ್ಟು ತಪ್ಪು ಮಾಡ್ತಾ ಇದೀರಾ ಅಂದ್ರೆ, ಅದು ಮೋಸ್ಟ್ ಪ್ರೊಡಕ್ಟಿವ್ ಇಯರ್ ಯೂತ್ಸ್ 20 to 30 years ಟೈಮ್ ನ ನೀವು ಕಿಲ್ ಮಾಡ್ತಾ ಇದೀರಾ. ಒಂದ್ಸತಿ ಇವರು ಎನರ್ಜಿ ಮತ್ತೆ ಇವ್ರದ್ದು ಟೈಮ್ ವಾಪಸ್ ಬರಲ್ಲ. ಇವ್ರು ಇನ್ವೆಸ್ಟ್ ಮಾಡೋ ದುಡ್ಡು ಬೇಕಾದ್ರೆ ಯಾವತ್ತಾದ್ರೂ ಒಂದ್ ದಿವಸ ದುಡಿಬಹುದು. ಎನರ್ಜಿ ಮತ್ತೆ ಟೈಮ್ ಇದೆ ನೋಡಿ, ಅವೆರಡು ವಾಪಸ್ ಕೊಡಕ್ಕಾಗಲ್ಲ. ಯಾರು ಕೊಡಕ್ಕಾಗಲ್ಲ, ಯಾವ ಸರ್ಕಾರನೂ ಕೊಡಕ್ಕಾಗಲ್ಲ, ಯಾವ ಮಿನಿಸ್ಟರು ಕೊಡಕ್ಕಾಗಲ್ಲ. ಕೊಡಕ್ಕಾಗುತ್ತಾ? ಆಗುತ್ತಾ ಹೇಳಿ? ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದಾರೋ ಏನಕ್ಕೋಸ್ಕರ ಓದ್ತಾ ಇದಾರೆ? ಏನೋ ಸರ್ಕಾರ ಇವತ್ತಲ್ಲ ನಾಳೆ ನೋಟಿಫಿಕೇಶನ್ಸ್ ಮಾಡ್ತಾರೆ, ನಾಳೆ ಮಾಡ್ತಾರೆ ಅಂತ ಇಷ್ಟು ಕಷ್ಟಪಟ್ಟು ಓದ್ರು ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತಂದ್ರೆ ಏನಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ಖಂಡಿಸಿ ಇದೇ 25ನೇ ತಾರೀಕು ಸೆಪ್ಟೆಂಬರ್ ಶ್ರೀನಗರದಿಂದ DC ಕಚೇರಿಗೆ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಶಾಂತಿಯುತವಾಗಿ. ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ಧಾರವಾಡದಲ್ಲಿ ಇರೋದು ಎಷ್ಟು ಜನ ಇದಾರ ಅಷ್ಟು ಜನ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡ್ಬಂದು ಈ ಹೋರಾಟಕ್ಕೆ ಭಾಗವಹಿಸ್ಬೇಕಾಗುತ್ತೆ. ಮಾಡ್ತಿರಲ್ಲ? ವಯೋಮಿತಿ ಜಾಸ್ತಿ ಆಗ್ಬೇಕು, ಬಿಫೋರ್ ನೇಮಕಾತಿ. ಈಗ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡ್ಬೇಕು. ನಾವು ಆಗಸ್ಟ್ 11ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ, ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ವೋ ಇಲ್ಲ? ನೇಮಕಾತಿ ತಿಥಿ ಆಗಿದೆ ಅಂತ ಹೇಳಿ 1 ವರ್ಷದಿಂದ ನೋಟಿಫಿಕೇಶನ್ಸ್ ಆಗಿಲ್ಲ.
ಲಾಸ್ಟ್ ಆಗಸ್ಟ್ ಅಲ್ಲಿ 2-3 ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ರು. ಆ 3 ವರ್ಷ ಮತ್ತೆ ನೆಕ್ಸ್ಟ್ ಈಗ ರೀಸೆಂಟ್ಲಿ 4ನೇ ತಾರೀಕಿನ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಮಾಡಿ ಬರೀ 2 ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ದಾರೆ. ಲಾಸ್ಟ್ 3 ವರ್ಷ ಪ್ಲಸ್ ಈ ಒಂದು 2 ವರ್ಷ ಟೋಟಲ್ ಮಿನಿಮಮ್ ಕನಿಷ್ಠ ಅಂದ್ರೆ 5 ವರ್ಷ ಆದ್ರೂ ಕೊಡ್ಬೇಕಲ್ವಾ? ವಯೋಮಿತಿ ಕೊಡ್ಬೇಕಾ ಇಲ್ವಾ? ಸುಮ್ನೆ ಕೇಳ್ತಾ ಇದಾರ? ಲಾಸ್ಟ್ 5 ವರ್ಷದಿಂದ ಯಾವ್ದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇರೋದು. ಹಂಗಾಗಿ ಸರ್ಕಾರ ವಯೋಮಿತಿ ಜಾಸ್ತಿ ಮಾಡಿ ಏನ್ ರಾಜ್ಯದಲ್ಲಿ 2,76,386 ಹುದ್ದೆ ಖಾಲಿ ಇದೆ, ಅದನ್ನ ಈ ಕೂಡಲೇ ನೆಕ್ಸ್ಟ್ 1 ವರ್ಷದಲ್ಲಿ 1/3 ಆಫ್ ದಿ ವೇಕೆನ್ಸಿ ಏನಿದೆ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ನೋಟಿಫಿಕೇಶನ್ ಮಾಡಬೇಕು. ಇದ್ರ ಸಲುವಾಗಿ ನಾವು ಧಾರವಾಡದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಯೊಂದು ಆಸ್ಪಿರೆಂಟ್ಸು ಈ ಒಂದು ಹೋರಾಟಕ್ಕೆ ಅಂದ್ರೆ ಶಾಂತಿಯುತ ಪಾದಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸ್ಬೇಕು. ಭಾಗವಹಿಸ್ತಿರಲ್ಲ? ಭಾಗವಹಿಸ್ತಿರಲ್ಲ? ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಯಾರಿಗೋಸ್ಕರ? ನಿಮ್ಮ ಭವಿಷ್ಯಕ್ಕೋಸ್ಕರ. ನೀವು ಒಂದಿನ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗುತ್ತೆ. ಇವತ್ತು ನೀವು ಭಾಗವಹಿಸಿಲ್ಲ ಅಂತಂದ್ರೆ ನಾಳೆ ಯಾವಾಗೂ ಮಾಡಕ್ಕಾಗಲ್ಲ ಅದನ್ನ, ಹೌದಾ ಇಲ್ವಾ? ಹಂಗಾಗಿ ಯಾಕೆಂತಂದ್ರೆ ಅದರಲ್ಲೂ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು. ಮ್ಯಾಕ್ಸಿಮಮ್ ಮನೇಲಿ ಎಷ್ಟು ದಿನ ಕೊಡ್ತಾರೆ? 1-2-3 ವರ್ಷ ಕೊಡ್ತಾರೆ ಟೈಮು, ಹೌದಾ ಇಲ್ವಾ? ಮತ್ತೆ ಅದರಲ್ಲಿ ಗಂಡು ಮಕ್ಳಿಗೆ ಜವಾಬ್ದಾರಿ ಇದೆ. ಒಂದು ಫ್ಯಾಮಿಲಿ ಲೀಡ್ ಮಾಡೋದು ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅದು ಗಂಡು ಮಕ್ಳಿಗೆ ಜವಾಬ್ದಾರಿ ಕೊಟ್ಬಿಟ್ಟಿರ್ತಾರೆ. ಅವ್ರು ಟೆಲಿಕಾಸ್ಟ್ ಜಾಬ್ ತಗೊಂಡ್ಲೇಬೇಕಾಗಿರುತ್ತೆ. ಆದ್ರೆ ಇಲ್ಲಿ 10 ವರ್ಷ ಆದ್ರೂ ಇಲ್ಲ. ಇದೊಂಥರ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಅಡಿಕ್ಷನ್ ಆಗಿರುತ್ತೆ. ಈ ವರ್ಷ ಎಕ್ಸಾಮ್ ಬರ್ತೀವಿ, ಏನು ನೋಟಿಫಿಕೇಶನ್ಸ್ ಆಗಿಲ್ಲ, ಇಲ್ಲ ಯಾವ್ದೋ ಒಂದು ಟೆಸ್ಟ್ ಸೀರೀಸ್ ಬರ್ತೀವಿ, ಟಾಪ್ ರ್ಯಾಂಕ್ ಬರ್ತಾ ಇರ್ತೀವಿ. ಒಂದ್ ಸ್ವಲ್ಪ ಲೂಸ್ ಮಾಡ್ದ ಅಂದ್ರೆ ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡಕ್ ಆಗುತ್ತಾ? ಏನಾದ್ರು ಗ್ಯಾಪ್ ಕೊಟ್ರೆ ನೀವು ಕರೆಂಟ್ ಅಫೇರ್ಸ್ ಒಂದು ವರ್ಷದ ಒಂದೇ ದಿನ ಓದಕ್ಕಾಗುತ್ತಾ? ಆಗುತ್ತೆ ಹೇಳಿ? ಹಂಗಾಗಿ ಪ್ರತಿ ದಿನ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಎವ್ರಿ ಡೇ ಸ್ಟ್ರಗಲ್ ಮಾಡಲೇಬೇಕು. ಮಾಡ್ತೀರಾ ಇಲ್ವಾ? 10 ಅವರ್ಸ್ ಮಿನಿಮಮ್ ಕನಿಷ್ಠ ಅಂದ್ರೆ 10 ಅವರ್ಸ್ ಓದ್ತಾ ಇದಾರೆ ಸ್ಟೂಡೆಂಟ್ಸ್. ಆದ್ರೆ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ. ಸರ್ಕಾರಕ್ಕೆ ಮತ್ತೆ ನಾನು ಮನವಿ ಮಾಡ್ಕೊಂತೀನಿ, ಸ್ಟೂಡೆಂಟ್ಸ್ ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದೀವಿ. ಮತ್ತೆ ನೀವು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಏನಾಗುತ್ತೋ ಫ್ಯೂಚರ್ ಗೊತ್ತಿಲ್ಲ. ಸರ್ಕಾರ ನೀವು ನಿಜವಾಗ್ಲೂ ಸರ್ಕಾರ ಉಳಿಸ್ಕೋಬೇಕು ಅಂತಂದ್ರೆ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ, ವಯೋಮಿತಿ ಜಾಸ್ತಿ ಮಾಡಿ. ಕನಿಷ್ಠ ನೀವೇ ಹೇಳಿದ್ರಿ, ಪೊಲೀಸ್ ಇಲ್ಲಿ ಧಾರವಾಡದಲ್ಲಿ ಮೆಜಾರಿಟಿ PC, PSI, FD, STA ಎಕ್ಸಾಮ್ಸ್ ಹೋದವ್ರು ಜಾಸ್ತಿ ಜನ ಇದ್ದಾರೆ. ಇಲ್ವಾ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರೇ ಹೇಳಿದ್ರಿ, ನೀವು PCಗೆ ನಾವು ಕಾಯಂ 33 ವರ್ಷ SC, ST, OBC ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ವಾ? ಮತ್ತೆ ಜನರಲ್ ಮೆರಿಟ್ಗೆ 30 ಇಯರ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ. ನೀವ್ ಹೇಳಿ 3 ವರ್ಷ ಆಯ್ತು. ನೀವ್ ಹೇಳಿದ್ಮೇಲೆ ಎಲ್ಲಾ ವಿದ್ಯಾರ್ಥಿಗಳು ಓದಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ 5 ವರ್ಷದಿಂದ ಕುತ್ಕೊಂಡು ಓದ್ತಾನೆ ಇದಾರೆ ಪಾಪ, ವಯೋಮಿತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಮೂಮೆಂಟ್ ಅಲ್ಲಿ ಬರೀ 2 ವರ್ಷ ಕೊಡ್ತೀನಿ ಅಂತಂದ್ರೆ ಯಾರಾದ್ರೂ ಸುಮ್ನೆ ಇರ್ತಾರ? ಯಾರಾದ್ರೂ ಸುಮ್ನೆ ಇರಕ್ಕಾಗುತ್ತಾ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಾನು ಮನವಿ ಮಾಡ್ಕೊಂತೀನಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಮತ್ತೆ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ಗೂ ಅಷ್ಟೇ, ಕೂಡಲೇ ನೇಮಕಾತಿ ಏನು ನೀವು ಮಾತು ಕೊಟ್ಟಿರೋದ್ರಲ್ಲಿ ನಡ್ಕೊಳ್ಳಿ. ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಿ ನಾವೇನ್ ಮಾಡ್ಬೇಕಂತ ಗೊತ್ತಿದೆ, ನಾವು ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು, ನಮಸ್ಕಾರ.